ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸೌರಶಕ್ತಿ ಇದ್ರೂ ಪ್ರಯೋಜನ ಇಲ್ಲ. ವಸತಿ ನಿಲಯ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಧೋಗತಿ. ಮಕ್ಕಳ ಸ್ನಾನಕ್ಕೆ ತಣ್ಣೀರೇ ಗತಿ. ಇದು ಕೆಲ ವಿದ್ಯಾರ್ಥಿಗಳ ಪಾಲಕರ ಒತ್ತಾಯದ ಮೇರೆಗೆ ಸುದ್ದಿ ಪ್ರಸಾರ. ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯ ಹಾಗೂ ಪ್ರಗತಿಪರ ವಿಚಾರವಿರುವ ಸಂಘಟನೆಗಳ ಮುಖಂಡರು ದಯವಿಟ್ಟು ಈ ಸಮಸ್ಯೆಗೆ ಧ್ವನಿಯಾಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಕಣ್ತೆರೆಸುವ ಕೆಲಸವನ್ನ ಮಾಡೋಣ. ಮಾನ್ವಿ ತಾಲೂಕಿನ ಮುಷ್ಟೂರು ಸಮೀಪದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ವ್ಯಾಪ್ತಿಗೆ ಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸರ್ಕಾರದ ಲಕ್ಷಾಂತರ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಅಳವಡಿಸಿರುವ ಸೌರಶಕ್ತಿಯು ಮಕ್ಕಳಿಗೆ ಬಳಕೆಯಾಗದೆ ದುರಸ್ತಿಗೆ ಬಂದು ಅದೆಷ್ಟು ವರ್ಷವಾಗಿದೆನೋ. ಆದರೆ ಇಲ್ಲಿನ ವಿದ್ಯಾರ್ಥಿನಿಯರು ಸ್ನಾನಕ್ಕೆ ತಣ್ಣೀರೇ ಗತಿ ಅಂತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ತೀರಾ ಜ್ವರದಿಂದ ಮನೆ ಸೇರುವ ಪರಿಸ್ಥಿತಿ ಬಂದೊದಗಿದೆ. ಸರ್ಕಾರಿ ವಸತಿ ನಿಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಊಟ ಪಾಠದ ಸೌಲಭ್ಯ ದೊರೆಯುತ್ತದೆ ಎನ್ನುವ ದೃಷ್ಟಿಯಿಂದ ಪೋಷಕರು ಮಕ್ಕಳಿಗೆ ಹಾಸ್ಟೆಲ್ಗಳಲ್ಲಿ ಬಿಟ್ಟಿದ್ದಾರೆ. ಆದರೆ ಇಲ್ಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಾಲಕ ಮತ್ತು ಬಾಲಕಿಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಚಳಿಗಾಲದ ಕೊರೆಯುವ ಚಳಿಯಲ್ಲಿ ತಣ್ಣೀರೇ ಗತಿ ಅಂತಿದ್ದಾರೆ. ನೋಡಿ, ಕೊಠಡಿಗಳ ಗಾಜುಗಳು ಮುರಿದು ಹೋಗಿವೆ. ಸೌರಶಕ್ತಿ ಅಳವಡಿಸಿ 16 ವರ್ಷವಾದರೂ ದುರಸ್ತಿ ಮಾತ್ರ ಇಂದು ನಾಳೆವೆಂದು ಕೇಳುತ್ತಲೇ ಬರ್ತಿದ್ದಾರೆ ವಿದ್ಯಾರ್ಥಿಗಳ ಪಾಲಕರು. ಆದರೆ ರಿಪೇರಿ ಮಾತ್ರ ಆಗ್ತಿಲ್ಲ. ಇನ್ನಾದರೂ ವಸತಿ ಶಾಲೆಯ ಪ್ರಿನ್ಸಿಪಾಲ್ ವೆಂಕಟೇಶ್ ಮತ್ತು ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸ್ವಾಮಿ ಎನ್ನುವುದು ನಮ್ಮ ಆಶಯವಾಗಿದೆ. ಮುನಾರಾ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರಾ ಅವರ ಎಂಟೆಕ್.